ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ನರೇಂದ್ರ ಮೋದಿ ಅವರು ಯಾಕೆ ಸರ್? ದೇಶದ ಭದ್ರತೆ, ದೇಶದ ಗೌರವ, ಅಭಿವೃದ್ಧಿ ಮೂರಕ್ಕೋಸ್ಕರ ಬರ್ತಾರೆ. ಅಲ್ಲ, ಬದಲಾವಣೆ ಬೇಕು, ಬೇಡ ಅಂತಲ್ಲ. ಅವ್ರಿಗೆ ಸಮನಾಗಿ ಯಾರು ಇಲ್ಲ, ಅದರಿಂದ ಇರೋನು ಕಳ್ಕೊಳ್ಳೋದು ಬೇಡ. ಇನ್ನ 5 ವರ್ಷ ಕೊಟ್ಟರೆ ಅವ್ರಿಗೆ ನಮ್ಮ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗೌರವ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ. ಕಾಂಗ್ರೆಸ್ ಪ್ರಬಲ ಆಗಿತ್ತು ತಿಂಗಳು ಮೊದಲು, ಇವಾಗಿಲ್ಲ ಈಗ ಪ್ರಬಲವಾಗಿಲ್ಲ ಕಾಂಗ್ರೆಸ್. ಅದು ಮೈತ್ರಿ ಆಗೋದ್ರ ಅವಶ್ಯಕತೆ ಏನಿಲ್ಲ ಸರ್. ಅವ್ರು ಹಂಗೆ ಇದ್ದಿದ್ದು ನೆಕ್ಸ್ಟ್ 100% ಬರೋದು ಬಿಜೆಪಿ. ಈ ತರ ಫ್ರೀ ಕೊಟ್ಬಿಟ್ಟು ಜನಗಳಿಗೆ ಸೋಂಬೇರಿ ಮಾಡ್ತಾ ಇದ್ದಾರೆ ಸರ್. ಸರ್ಕಾರಕ್ಕೆ ಇದೆಲ್ಲ ಲಾಸ್ ಅಲ್ಲ ಸರ್. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲೈಗೌಡ್. ಲೋಕಸಭಾ ಚುನಾವಣೆಗೆ ಇನ್ನು ಕೆಲ ತಿಂಗಳಷ್ಟೇ ಬಾಕಿ ಇದೆ. ಈ ಹಂತದಲ್ಲಿ ಮೂಡಿಬರುವಂತಹ ಪ್ರಶ್ನೆ, ಮುಂದಿನ ಪ್ರಧಾನಮಂತ್ರಿ ಯಾರು? ಇದೇ ಪ್ರಶ್ನೆ ಇಟ್ಕೊಂಡು ನಾವೀಗ ಬಂದಿರೋದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ. ಇಲ್ಲಿನ ವ್ಯಾಪ್ತಿಯ ಜನರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ನರೇಂದ್ರ ಮೋದಿ ಸರ್. ನರೇಂದ್ರ ಮೋದಿ ಅವರು ಯಾಕೆ ಸರ್? ಸರ್, ದೇಶದ ಭದ್ರತೆ, ದೇಶದ ಗೌರವ, ಓಕೆ, ಅಭಿವೃದ್ಧಿ ಓಕೆ, ಈ ಕಾರಣಕ್ಕೋಸ್ಕರನು ಅವರೇ ಮತ್ತೆ ಬಂದರೆ ಒಳ್ಳೆಯದು. ಬರ್ತಾರೆ ಅವರೇ. ಓಕೆ, ಒಂದು ಬದಲಾವಣೆ ಬೇಕು ಅಂತ ಅನ್ಸಲ್ವಾ? ಅನ್ಸಲ್ಲ ಸರ್. ಬೇಡ ಅಂತೀರಾ? ಅಲ್ಲ, ಬದಲಾವಣೆ ಬೇಕು, ಬೇಡ ಅಂತಲ್ಲ. ಅವ್ರಿಗೆ ಸಮನಾಗಿ ಯಾರು ಇಲ್ಲ ಈಗ, ಓಕೆ, ಅದರಿಂದ ಇರೋನು ಕಳ್ಕೊಳ್ಳೋದು ಬೇಡ ಅಂತ. ಸರಿ, ಹಾಗಿದ್ರೆ ಮತ್ತೆ ಮತ್ತೆ ನರೇಂದ್ರ ಮೋದಿ ಅವರಾಗಲಿ ಅಂತ. ರಾಹುಲ್ ಗಾಂಧಿ ಅವರು ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ಇಲ್ಲ, ಅಭಿಪ್ರಾಯನೇ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ? ಸರ್, ಒಳ್ಳೆ ಲೀಡ್ರು ಅವರು, ಟಾಲ್ ಲೀಡ್ರು ಕಾಂಗ್ರೆಸ್. ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಸರ್, ನರೇಂದ್ರ ಮೋದಿಗೆ ಈಕ್ವಲ್ ಇಲ್ಲ ಸರ್. ಈಕ್ವಲ್ ಇಲ್ಲ ಅಂತ. ಓಕೆ, ಹಾಗಿದ್ರೆ NDA ಸರ್ಕಾರದಿಂದ ಅಥವಾ BJP ಪಕ್ಷದಿಂದ ಅಲ್ಲಿಂದನೂ ಕೂಡ ಯಾರು ಇಲ್ಲ ಅಂತೀರಾ ನರೇಂದ್ರ ಮೋದಿ ಅವರಿಗೆ? ಇಂಡಿಯಾದಲ್ಲಿ ಇದ್ದಾರೆ ಸರ್, ಮುಂದಕ್ಕೆ ಬರ್ತಾರೆ ಸರ್ ಅವರು. ಮುಂದೆ ಬರ್ತಾರೆ. ಈ ಬಾರಿ ಒಬ್ಬರೇ ಇರೋದು ಹಾಗಿದ್ರೆ ಆಪ್ಷನ್? ಒಬ್ಬರೇ ಸರ್, ಓಕೆ. ನರೇಂದ್ರ ಮೋದಿ. ಈ ಒಂದು 2 ಅವಧಿಗೆ ಪ್ರಧಾನಿಯಾಗಿದ್ರು ನರೇಂದ್ರ ಮೋದಿ ಅವರು, 3ನೇ ಅವಧಿಗೂ ಬೇಕು ಅಂತಿದ್ದೀರಾ? ಯಾವ ಒಂದು ನಿರ್ದಿಷ್ಟ ಕಾರಣಗಳಿಂದ, ಅವರಿಂದ ಯಾವೆಲ್ಲ ಅಭಿವೃದ್ಧಿಗಳನ್ನು ತಾವು ಕಂಡಿದ್ದೀರಾ ಅಂತ? ಸರ್, ಈಗ 10 ವರ್ಷ ಹಲವಾರು ಅಭಿವೃದ್ಧಿ ಆಗಿದೆ, ತಾವು ಕೂಡ ನೋಡ್ತಾ ಇದ್ದೀರಾ. ಓಕೆ, ಇನ್ನೂ 5 ವರ್ಷ ಕೊಟ್ಟರೆ ಅವ್ರಿಗೆ ಒಂದು ಹಂತಕ್ಕೆ ಬರುತ್ತೆ ಅಭಿವೃದ್ಧಿ. ನಮ್ಮ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗೌರವ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ ಸರ್, ಖಂಡಿತ. ಸೊ ಈಗ ರಾಜ್ಯದಲ್ಲಿ BJP ಮತ್ತು JDS ಮೈತ್ರಿ ಲೋಕಸಭೆ ಚುನಾವಣೆಗಾಗಿ 4 ಕ್ಷೇತ್ರದಲ್ಲಿ ಸ್ವಲ್ಪ ಪಾಸಿಟಿವ್ ಆಗುತ್ತೆ ಸರ್. ಪಾಸಿಟಿವ್ ಆಗುತ್ತೆ ಅಂತ. ಇದು ಹೆಚ್ಚಿನದಾಗಿ ಯಾರಿಗೆ BJP ಪ್ಲಸ್ ಆಗ್ಬೋದು ಅಂತೀರಾ ಅಥವಾ JDS ಗೆ? ಇಲ್ಲ ಸರ್, BJPಗೆ ಪ್ಲಸ್ BJP ಪ್ಲಸ್ 100%. ಇಲ್ಲಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಅನ್ನೋ ನಿಟ್ಟಿನಲ್ಲಿ, ತಮ್ಗಾಗಲ್ಲ ಅನ್ನೋ ನಿಟ್ಟಿನಲ್ಲಿ 2 ಪಕ್ಷಗಳು ಒಂದಾಗಿದೆ ಅನ್ಸುತ್ತಾ ಅಥವಾ ಹೇಗೆ? ಕಾಂಗ್ರೆಸ್ ಪ್ರಬಲ ಆಗಿತ್ತು 8 ತಿಂಗಳು ಮೊದಲು, ಇವಾಗಿಲ್ಲ ಸರ್. ಈಗ ಪ್ರಬಲವಾಗಿಲ್ಲ ಕಾಂಗ್ರೆಸ್. ಸರಿ, ಹಾಗಿದ್ರೆ ಪ್ರಸ್ತುತ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಇನ್ನೂ ಫ್ರೀ ಅಪ್ ಆಗಿಲ್ಲ ಸರ್. ಆಮೇಲೆ ನೋಡ್ಬೇಕು, ಇನ್ನೊಂದು ವರ್ಷ ಆದ್ಮೇಲೆ ನಾವು ಇನ್ನು ಈಗ ಅರ್ಲಿ ಟು ಜಡ್ಜ್, ಈಗಲೇ ಬೇಡ ಅಂತೀರಾ? ಬೇಡ ಸರ್, ಓಕೆ, ಟೈಮ್ ಕೊಡಬೇಕಲ್ಲ. ಅವ್ರಿಗೆ ಟೈಮ್ ಕೊಡೋಣ ಅಂತ. ಸರಿ, ಓಕೆ. ಹಾಗಿದ್ರೆ ಈಗ ಜಾರಿಯಲ್ಲಿರುವಂತಹ ಉಚಿತ ಗ್ಯಾರಂಟಿಗಳ ಬಗ್ಗೆ? ಗ್ಯಾರಂಟಿ ಬೇಕು, ಆದರೆ ನಿಮ್ಗೆ ಏನಂತ, ನಿಮಗೆ ವಿದ್ಯೆ ಮತ್ತು ಆರೋಗ್ಯ, ವಿದ್ಯೆ ಮತ್ತು ಆರೋಗ್ಯ ಬೇಕು ಸರ್, ಕಂಪಲ್ಸರಿ ಬೇಕು ಸರ್.2 ಓಕೆ, ಇದೆರಡು ಇದ್ರೆ ತಾನಾಗೆಲ್ಲ ಬರುತ್ತೆ. ಈಗಿರುವಂತಹ ಯೋಜನೆಗಳು ಅನುಕೂಲ ಇದೆಯಾ ಇಲ್ವಾ ಸರ್? ಸರ್, ಅನುಕೂಲ ಇದೆ ಸರ್, ಬಡವರಿಗೆಲ್ಲ ಸ್ವಲ್ಪ ಅನುಕೂಲ ಆಗುತ್ತಲ್ಲ ಸರ್. ಅನುಕೂಲ ಇದೆ ಅಂತ. ಈಗ ಆಗುತ್ತೆ. ಓಕೆ ಸರ್, ಹಾಗಿದ್ರೆ ಈ ಯೋಜನೆಗಳು ಮುಂದುವರಿಬೇಕಾ ಬೇಡವಾ ಅಂತ ನೋಡ್ಬೇಕು ಸರ್ ಮೇಲೆ. ಓಕೆ, ಮಾಡಿದ್ದು ಒಳ್ಳೇದಂತೀರಾ ಹಾಗಿದ್ರೆ ಯೋಜನೆಗಳು? ಸರ್, ಅದು ಮಾಡಿದ್ದು ಒಳ್ಳೇದು, ಕೆಲವೆಲ್ಲ ಬೇಕಾಗಿರೋದಿಲ್ಲ. ಓಕೆ, ಅಕ್ಕಿ ಹೆಂಗೂ ಕೊಡ್ತಾ ಇದ್ರಲ್ಲ ಸರ್. ಅಭಿವೃದ್ಧಿ ದೃಷ್ಟಿಯಿಂದ ಅಂದರೆ ಈ ಯೋಜನೆಗಳು ಒಂಥರ ಮಾರಕ ಆಗ್ತಾ ಇದೆ, ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆ ಅಂತ? ಕುಂಠಿತ ಆಗಿದೆ ಸರ್, ಕುಂಠಿತ ಆಗಿದೆ. 100% ಆಗಿದೆ. ಯಾಕಂದರೆ ಅದು ಕೊಟ್ಟರೆ ನಿಮ್ಗೆ ಅಭಿವೃದ್ಧಿ ಮಾಡೋಕ್ಕಾಗಲ್ಲ, ನ್ಯಾಚುರಲ್ ಎರಡೂ ಸಮನಾಗಿ ಹೋಗೋಕ್ಕಾಗಲ್ಲ. ಈಗ ಇಡೀ ದೇಶದಲ್ಲಿ ಕೂಡ ಇದೇ ಥರ ಬರ್ತಾ ಇದೆಯಲ್ಲ ಸರ್, ಒಂದು ಗ್ಯಾರಂಟಿ ಯೋಜನೆಗಳು ಏನು ಜಾರಿ ಬರ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಬೇರೆ ಪಕ್ಷಗಳು ಕೂಡ ಮಾಡ್ತಾ ಇವೆ ಬೇರೆ ರಾಜ್ಯದಲ್ಲಿ. ಸರ್, ಸ್ಪರ್ಧಾತ್ಮಕ ರಾಜಕೀಯ ಅಷ್ಟೇ. ಸ್ಪರ್ಧಾತ್ಮಕ ಅಂತ ಒಳ್ಳೆ ಬೆಳವಣಿಗೆ ಅಂತೀರಾ ಇದು? ಕೆಟ್ಟ ಬೆಳವಣಿಗೆ ಸರ್, ಒಳ್ಳೇದಲ್ಲ. ಅದೇ ಕೇಳಿದ್ದು. ಯಾಕಂದರೆ ಹೆಲ್ತು, ಎಜುಕೇಷನ್ ಎರಡು ಸರ್. ಓಕೆ, ಈ ದೇಶಕ್ಕೆ ಬೇಕಾಗಿರೋದು, ಪ್ರಮುಖವಾಗಿರೋದು 2. ಸೊ ಅದು 2 ಇದ್ರೆ ಬೆಟರ್ ಅಂತೀರಾ ನೀವು? ಓಕೆ, ಈಗ ಚುನಾವಣೆಗೆ ಕೆಲ ತಿಂಗಳು ಅಷ್ಟೇ ಬಾಕಿ ಇದೆ. ಈಗ ನೆಕ್ಸ್ಟ್ ಬರುವಂಥ ಪಕ್ಷ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತೀರಾ? ಯಾರೇ ಎಲೆಕ್ಟ್ ಆದ್ರೂ ಕೂಡ, ನಿಮ್ಮ ನಿರೀಕ್ಷೆ ಮೀರಿ ಯಾರೇ ಎಲೆಕ್ಟ್ ಆದ್ರೂ ಕೂಡ? ಸರ್, ಈಗೇನು 10 ವರ್ಷ ಅಭಿವೃದ್ಧಿ ಆಗಿದೆ ಸರ್, ಅದನ್ನು ಮುಂದುವರ್ಸ್ಕೊಂಡು ಹೋದ್ರೆ ಸಾಕು ಸರ್. ಯಾರು ಬಂದ್ರೂ ಅದನ್ನು ಮುಂದುವರ್ಸ್ಕೊಂಡು ಹೋದ್ರೆ ಸಾಕು. ಸರಿ, ಈಗ ಪ್ರಸ್ತುತ ಇಲ್ಲಿ DV ಸದಾನಂದ ಗೌಡರು ಬೆಂಗಳೂರು ಉತ್ತರಕ್ಕೆ ಸಂಸದರಾಗಿ
ಸೊ ಇವರ ಕಾರ್ಯವೈಖರಿ ಮತ್ತು ಇವರು ಮತ್ತೊಮ್ಮೆ ಆಯ್ಕೆ ಆಗಬೇಕಾ ಬೇಡ ಅಂತೀರ? ಸಮಾಧಾನವಾಗಿ ಕೆಲಸ ಮಾಡಿಲ್ಲ ಸರ್. ಮಾಡಲಿಲ್ಲ ಅಂತೀರ. ನಿಮಗೆ ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿ ಅಂತ ಇದೆ, ಸೊ ಅವರನ್ನು ನೋಡಿ ಇಲ್ಲಿರೋರ್ಗೆ ಆಯ್ಕೆ ಮಾಡ್ತೀರಾ ಹೇಗೆ, ಅಥವಾ ಇಲ್ಲಿನ ಪ್ರಾದೇಶಿಕ ಒಂದು ವ್ಯವಸ್ಥೆಯನ್ನು ನೋಡಿ ಮಾಡ್ತೀರಾ? ಇಲ್ಲ ಸರ್, ನರೇಂದ್ರ ಮೋದಿ ಅವರನ್ನು ನೋಡಿ ಇಲ್ಲಿ ಯಾರೇ ನಿಂತರು. ಯಾರೇನು ಸೊ ಕೆಲವೊಮ್ಮೆ ಸರ್ ಈಗ ಅದು ಕೂಡ ತಪ್ಪಾಗ್ಬಿಡುತ್ತಲ್ವಾ, ಅಂದರೆ ಇಲ್ಲಿನ ನರೇಂದ್ರ ಮೋದಿ ಅವರು ಕರೆಕ್ಟು ನಿಮ್ಗೆ ಬೇಕಾಗಿ, ಸೊ ಇಲ್ಲಿನ ಒಬ್ಬ ಅಸಮರ್ಥ ನಾಯಕನನ್ನು ಅಂದರೆ ಕೆಲಸ ಮಾಡಲ್ಲ ಅಂತ ನಿಮ್ಗೆ ಗೊತ್ತಿರುತ್ತೆ, ಅವರನ್ನು ಆಯ್ಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ನಿಮ್ಗೆ? ಇಲ್ಲ ಸರ್, ಈ ಸರಿ ಸ್ವಲ್ಪ ಟೈಟ್ ಮಾಡಿದ್ದಾರೆ. ಈ ಸರಿ ಆಯ್ಕೆ ಆದರೆ ಮಾಡಿಸ್ತಾರೆ ಸರ್ ಮೋದಿ ಪಕ್ಕ. ಸೊ ಅಭ್ಯರ್ಥಿಯ ಬದಲಾವಣೆಗೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ? ಇಲ್ಲ, ಯಾರು ಕೊಟ್ಟರು ಪರವಾಗಿಲ್ಲ. ಯಾರು ಕೊಟ್ಟರು ಪರವಾಗಿಲ್ಲ ಅಂತೀರಾ? ಓಕೆ. ಸೊ ಅದೇ ಈಗ ಫೈನಲ್ ಆಗಿ ಡಿ ವಿ ಸದಾನಂದ ಗೌಡರ ಬಗ್ಗೆ ಅವ್ರಾಗಬೇಕಾ ಅಥವಾ ಅದೇ ಪಕ್ಷದಿಂದ ಬೇರೆ ಯಾರಿಗಾರು ಕೊಡಬೇಕಾ ಅಥವಾ ಯಾರು ಏನು ಹೇಳ್ತೀರಾ? ಇಲ್ಲ, ಬೇರೆಯವ್ರು ಕೊಟ್ಟರೆ ಒಳ್ಳೇದು ಸರ್. ಬೇರೆಯವ್ರು ಕೊಟ್ಟರೆ ಒಳ್ಳೇದು ಅಂತ. ಹೊಸ ಮುಖ ಬಂದರೆ ಒಳ್ಳೇದು. ಓಕೆ. ಸೊ ಚುನಾವಣೆ ಕೆಲವು ತಿಂಗಳಷ್ಟೇ ಬಾಕಿ ಇದೆ. ಈ ಹಂತದಲ್ಲಿ ಯುವ ಮತದಾರರು ಯಾವ ರೀತಿ ಒಂದು ಒಳ್ಳೆ ಮಾರ್ಗದಲ್ಲಿ ಮತದಾನ ಮಾಡಬೇಕು ಅಂತ ನೀವು ಹೇಳ್ತೀರಾ? ಸರ್, ಮತಗಟ್ಟೆಗೆ ಬಂದು 100% ಮತ ಮಾಡಬೇಕು ಸರ್. ಮತ ಮಾಡಿ ಅಂತ ಯಾರು ಬೇಕಾದ್ರೆ ಆಯ್ಕೆ ಬೇಕಾದ್ರೆ ನಿಮ್ಮ ಇಷ್ಟ, ಬಟ್ ವೋಟಿಂಗ್ ಮಿಸ್ ಮಾಡಬೇಡಿ ಅಂತ. ವೋಟ್ ಆಗಬೇಕು 100%. ಸರ್ ನಮಸ್ತೆ, ಮುಂದಿನ ಪ್ರಧಾನಮಂತ್ರಿ ಆಯ್ಕೆ ಯಾರು ಸರ್? ನರೇಂದ್ರ ಮೋದಿ ಸರ್. ನಿಮ್ಮ ಪ್ರಕಾರ ನರೇಂದ್ರ ಮೋದಿ ಅವರು, ಸೊ ಯಾಕೆ ಅಂತ ನಿರ್ದಿಷ್ಟ ಕಾರಣ? ನರೇಂದ್ರ ಮೋದಿ ಅವರ ಆಡಳಿತ ತುಂಬ ಚೆನ್ನಾಗಿದೆ. ರೋಡ್ ಇನ್ನೊಂದು ಮತ್ತೊಂದು ಪ್ರತಿಯೊಂದರಲ್ಲೂ ಜನಗಳಿಗೆ ಒಳ್ಳೇದು ಮಾಡಿದರೆ ಅವರ ಆಡಳಿತ ಮುಂದೆ ನಡ್ಕೊಂಡು ಹೋಗಲಿ ಅಂತ ಹೇಳ್ತೀನಿ. ಹಾಗಿದ್ರೆ ಬದಲಾವಣೆ ಬೇಡ ಅಂತೀರಾ? ಬದಲಾವಣೆ ಇರಲಿ ಸರ್, ಬದಲಾವಣೆ ಆಗಿಯೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಏನು ಯಾರು ಜನಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆಗಳಾಗ್ತಾ ಇಲ್ಲ, ಒಳ್ಳೆ ರೀತಿಯಿಂದ ನಡೆಸ್ತಿದೆ. ಯಾವುದೋ ಒಂದು ತಪ್ಪಾದ ರೀತಿಯಲ್ಲಿ ಯಾವುದೇ ಕೆಲಸಗಳು ಮಾಡ್ತಾ ಇಲ್ಲ, ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ. ಮುಂದಿನ ಪ್ರಧಾನಿ ಅವರೇ ಆಗಬೇಕು. ಬೇಡ ಸರ್. ಓಕೆ. ಈಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಬೇಡ ಸರ್, ಅವರ ಆಡಳಿತ ನಮಗೆ ಬೇಡ ಸರ್. ಹಾಗೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ, ಅಂದರೆ ಈಗ ಒಂದು ಪ್ರಧಾನಿ ರೇಸಲ್ಲಿ ಇದಾರಲ್ಲ, ಆ ನಿಟ್ಟಿನಲ್ಲಿ ಕೇಳ್ತಾರೆ. ಇಲ್ಲ, ಬೇಡ ಸರ್, ನರೇಂದ್ರ ಮೋದಿ ಮುಂದುವರೆದು ಹೋಗಲಿ. ಹೌದು ಸರ್. ಸರಿ ಸರ್. ಈಗ ನೀವು ಇಲ್ಲಿನ ಕ್ಷೇತ್ರವನ್ನು ತಗೊಳ್ಳೋದಾದರೆ ಇಲ್ಲಿಗೀಗ ಡಿ ಕೆ ಸುರೇಶ್ ಅವರಿದ್ದಾರೆ ಬೆಂಗಳೂರು ಗ್ರಾಮಾಂತರಕ್ಕೆ, ಅವರೇ ಇರಬೇಕು ಅಂತೀರಾ, ಬದಲಾವಣೆ ಆಗಬೇಕು? ಇಲ್ಲ ಸರ್, ಬದಲಾವಣೆ ಆಗಲಿ, ಪರವಾಗಿಲ್ಲ, ಬದಲಾವಣೆ ಆಗಲಿ, ತೊಂದರೆ ಇಲ್ಲ. ಇವಾಗ ನಮ್ಮದು BJP ಸರ್ಕಾರ ನಡೀತಿದೆ, ಅದೇ ಮುಂದುವರ್ಸ್ಕೊಂಡು. ಅವರ ಕಾರ್ಯವೈಖರಿ ಬಗ್ಗೆ ಹೇಗಿದೆ ಅಂತ? ಕೆಲಸ ಮಾಡ್ತಾ ಇದ್ದಾರೆ ಸರ್, ಪಬ್ಲಿಕ್ಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಪಾರ್ಕು, ರೋಡು, ಮತ್ತೊಂದು ಎಲ್ಲ ಸ್ಕೂಲು ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್, ಚೆನ್ನಾಗಿದೆ. ಸರಿ. ಆಗಿದ್ರೆ ಈಗ ಇಷ್ಟೆಲ್ಲ ನೋಡಿದ ಮೇಲೆ ಇಲ್ಲಿನ ಒಂದು BJP ಮತ್ತು JDS ಮೈತ್ರಿ ಬಗ್ಗೆ, ಚುನಾವಣೆ ಇದಕ್ಕೆ ಲೋಕಸಭೆ ಚುನಾವಣೆ BJP ಮತ್ತು JDS ಬಗ್ಗೆ ಅದು ಮೈತ್ರಿ ಆಗೋದ ಅವಶ್ಯಕತೆ ಏನು ಇದ್ದಿಲ್ಲ ಸರ್. ಅವ್ರು ಹೆಂಗೆ ಇದ್ದಿದ್ದು ನೆಕ್ಸ್ಟ್ 100% ಬರೋದು BJP. ಮೈತ್ರಿ ಏನು ಅವಶ್ಯಕತೆ ಇಲ್ಲ, ಆದರೂ ಮಾಡ್ಕೊಳ್ತಿದ್ರೆ ಆದರೂ ಏನು ತೊಂದರೆ ಇಲ್ಲ. ಈಗ ರಾಜ್ಯ ಸರ್ಕಾರದ ಬಗ್ಗೆ, ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ ಇವಾಗ ಕಾಂಗ್ರೆಸ್ ಆಡಳಿತ ಅಷ್ಟು ನಮಗೆ ಲೈಕ್ ಆಗಿಲ್ಲ. ಬಟ್ ಜನಗಳಿಗೆಲ್ಲ ತುಂಬ ಮೋಸ ಆಗ್ತಿದೆ. ಪ್ರತಿಯೊಂದು ಬೇಳೆ ಕಾಳುಗಳೆಲ್ಲ ಜಾಸ್ತಿ ಆಗ್ತಿದೆ, ಗ್ಯಾಸ್ ಜಾಸ್ತಿ ಆಗ್ತಿದೆ, ಪೆಟ್ರೋಲ್ ಜಾಸ್ತಿ ಆಗ್ತಿದೆ. ಈಗ ಲೇಡೀಸಿಗಂತ ಫ್ರೀ ಮಾಡಿದ್ದಾರೆ, ಆದರೆ ಜೆಂಟ್ಸಿಗೆ ಏನಿಲ್ಲ. ಆಮೇಲೆ ಕರೆಂಟ್ ಬಿಲ್ಲು ಕಮರ್ಷಿಯಲ್ ಜಾಸ್ತಿ ಆಗಿದ್ದಾರೆ, ಮನೆಯವ್ರಿಗೆ ಫ್ರೀ ಅಂತ ಮಾಡಿದ್ದಾರೆ. ಒಬ್ಬರ ಹತ್ರ ಕಿತ್ಕೊಂಡು ಒಬ್ಬೊಬ್ರು ಕೊಡ್ತಾ ಇದ್ದಾರೆ. ಆ ಥರ ಸರ್ಕಾರ ನಡೀತಾ ಇದೆ. ಈ ಉಚಿತ ಗ್ಯಾರಂಟಿಗಳಿಂದ ಜನಕ್ಕೆ ಉಪಯೋಗ ಇಲ್ಲ ಅಂತೀರಾ? ಆಗಿದ್ರೆ ಅನುಕೂಲ ಇಲ್ಲ ಅಂತೀರಾ? ಖಂಡಿತ ಸರ್, ಉಪಯೋಗ ಆಗೋಂಥವ್ರಿಗೆ ಆಗುತ್ತೆ. ಅದು ಆ ಫ್ರೀ ಅನ್ನೋ ಅವಶ್ಯಕತೆ ಆ್ಯಕ್ಚುಲಿ ಬೇಡ ಜನಗಳಿಗೆ. ಯಾವುದೂ ಫ್ರೀ ಬೇಡ. ಪ್ರತಿಯೊಬ್ಬನು ಕೆಲಸ ಮಾಡಬೇಕು, ಸೋಂಬೇರಿ ಆಗ್ತಾರೆ ಜನ. ಇವತ್ತು ನಮ್ಮ ಪಬ್ಲಿಕ್ ಏನಿದ್ದಾರೆ ಕೆಲಸ ಮಾಡಲ್ಲ. ಇವಾಗ ಕೂಲಿ ಕೆಲಸ ಮಾಡೋನು ಕೂಡ ಅವ್ನು ಕೆಲ್ಸಕ್ಕೆ ಹೋಗಲ್ಲ, ಸೋಂಬೇರಿ ಆಗ್ತಾನೆ. ಈ ಥರ ಫ್ರೀ ಕೊಟ್ಬಿಟ್ಟು ಜನಗಳಿಗೆ ಸೋಂಬೇರಿ ಮಾಡ್ತಾ ಇದ್ದಾರೆ ಸರ್ ಸರ್ಕಾರ. ಬೇಡವಾಗಿತ್ತು ಈ ಯೋಜನೆಗಳು ಅಂತ ನೀವು ಹೇಳೋದು? ಈ ಯೋಜನೆ ಬೇಡಿತ್ತು ಸರ್. ಇಡೀ ದೇಶದಲ್ಲಿ ಕೂಡ ಈಗ ಕೆಲ ರಾಜ್ಯಗಳಲ್ಲಿ ಇದೇ ಥರ ಆಗ್ತಾ ಇದೆ, ಅಂದರೆ ಉಚಿತ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಮಾಡಲಿ ಸರ್, ಮಾಡೋಂಥದ್ದು ಮಾತ್ರ ಮಾಡಲಿ. ಇವತ್ತು ಮೆಡಿಕಲ್ ಡಿಪಾರ್ಟ್ಮೆಂಟ್ ಮೆಡಿಕಲಲ್ಲಿ ಮಾಡಲಿ, ಆಮೇಲೆ ವೃದ್ಧರಿಗೆ ಮಾಡಲಿ, ಆಮೇಲೆ ಅನಾಥಾಶ್ರಮಕ್ಕೆ ಮಾಡಲಿ, ಇಂಥದ್ದೆಲ್ಲ ಈ ಡಿಪಾರ್ಟ್ಮೆಂಟ್ದೆಲ್ಲ ಮಾಡಲಿ. ಅದು ಬಿಟ್ಬಿಟ್ಟು ಮನೇಲಿ ಕೂತ್ಕೊಂಡವ್ರಿಗೆ ಫ್ರೀ ಮಾಡೋದು, ಬಸ್ ಫ್ರೀ, ಸರ್ಕಾರಕ್ಕೆ ಇದೆಲ್ಲ ಲಾಸ್ ಅಲ್ಲ ಸರ್. ಆವಾಗ ಸರ್ಕಾರ ನಡೆಯಲ್ಲ, ಶಾಶ್ವತವಾಗಿ ನಡೆಯಲ್ಲ. ಹೌದು ಸರಿ. ಈಗ ಚುನಾವಣೆಗೆ ಕೆಲವು ತಿಂಗಳಷ್ಟೇ ಬಾಕಿ ಇದೆ. ಸೊ ಈ ನಿಟ್ಟಿನಲ್ಲಿ ಯುವ ಮತದಾರರು ಯಾವ ರೀತಿ ಮತದಾನ ಮಾಡಬೇಕು ಅಂತ? ಯುವ ಮತ ನನಗೆ ಗೊತ್ತಿದ್ದಂಗೆಲ್ಲ ಈ ಸತಿ BJPಗೆ ವೋಟ್ ಹಾಕ್ತಾರೆ ಸರ್, ಖಂಡಿತ. ಯಾಕಂದ್ರೆ ಜನಗಳಿಗೆ ಆಲ್ರೆಡಿ ಇವ್ರದ್ದು 6 ತಿಂಗಳಲ್ಲೇ ಜನಗಳಿಗೆ ಅನುಭವ ಆಗ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ಏನು ಅನ್ನೋದು. ಜನ ಅರ್ಥ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ನೆಕ್ಸ್ಟ್ ಅಂತೂ 100% ನಮ್ಮ ಕಾಂಗ್ರೆಸ್ ಸರ್ಕಾರ ಬರೋಲ್ಲ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದಾಗಿತ್ತು ಇಲ್ಲಿನ ಒಬ್ಬ ಹೋಟೆಲ್ ಮಾಲೀಕರ ಅಥವಾ ಉದ್ಯಮಿಯ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಜೋಯಲ್ ಐಗೌಡ್, ಕರ್ನಾಟಕ TV, ಬೆಂಗಳೂರು.